Hello all, this video is on chapter 3 Gelitana Gadya of Savi Kannada textbook for class 2. I have written the whole chapter line by line in English and also in Kannada so that it will be easy for parents to help their kids. Let's move on to the chapter. ಕುದುರೆ ಮತ್ತು ಒಂಟೆ ಒಳ್ಳೆಯ ಗೆಳೆಯರಾಗಿದ್ದವು. ಕುದುರೆ ಹಾರ್ಸ್ ಮತ್ತು ಆ್ಯಂಡ್ ಒಂಟೆ ಕ್ಯಾಮಲ್ ಒಳ್ಳೆಯ ಗುಡ್ ಗೆಳೆಯರು ಫ್ರೆಂಡ್ಸ್ ಗೆಳೆಯರಾಗಿದ್ದವು ವೆ ಫ್ರೆಂಡ್ಸ್. ದ ಹಾರ್ಸ್ ಆ್ಯಂಡ್ ಕ್ಯಾಮಲ್ ವೆ ಗುಡ್ ಫ್ರೆಂಡ್ಸ್. ಒಂದೇ ಕಡೆ ವಾಸಿಸುತ್ತಿದ್ದವು. ಒಂದೇ ಕಡೆ ಮೀನ್ಸ್ ಸೇಮ್ ಪ್ಲೇಸ್. ವಾಸಿತ್ತು ಮೀನ್ಸ್ ಲಿವಿಂಗ್. ಸೊ they were living at the same place or living together. ಜೊತೆಯಾಗಿಯೇ ಆಹಾರ ಹುಡುಕಿ ತಿನ್ನುತ್ತಿದ್ದವು. ಜೊತೆಯಾಗಿಯೇ ಜೊತೆಯಾಗಿಯೇ ಮೀನ್ಸ್ ಜೊತೆ ಮೀನ್ಸ್ ಟುಗೆದರ್ ಆಹಾರ ಫುಡ್. ಹುಡುಕು ಮೀನ್ಸ್ ಸರ್ಚ್ ಹುಡುಕಿ ಸರ್ಚಿಂಗ್. ತಿನ್ನು ಮೀನ್ಸ್ eat. So they were searching and eating food together. ಕುದುರೆ ಮತ್ತು ಒಂಟೆ ಒಳ್ಳೆಯ ಗೆಳೆಯರಾಗಿದ್ದವು. ಒಂದೇ ಕಡೆ ವಾಸಿಸುತ್ತಿದ್ದವು. ಜೊತೆಯಾಗಿಯೇ ಆಹಾರ ಹುಡುಕಿ ತಿನ್ನುತ್ತಿದ್ದವು. ಒಮ್ಮೆ ಕುದುರೆಗೆ ಒಂದು ಆಲೋಚನೆ ಬಂದಿತ್ತು. ಒಮ್ಮೆ ಒಮ್ಮೆ ಮೀನ್ಸ್ ಒನ್ಸ್. ಆಲೋಚನೆ ಥಾಟ್ ಬಂದಿತ್ತು. ಕೇಮ್. ಒನ್ಸ್ ಹಾರ್ಸ್ ಹ್ಯಾಡ್ ಅ ಥಾಟ್. ನಮ್ಮಿಬ್ಬರಲ್ಲೂ ಯಾರು ಹೆಚ್ಚು ಎಂದು ಒಂಟೆಯನ್ನು ಕೇಳಿತ್ತು. ನಮ್ಮಿಬ್ಬರು ಮೀನ್ಸ್ ಬಿಟ್ವೀನ್ ಟೂ ಆಫ್ ಅಸ್. ಯಾರು ಹೂ. ಹೆಚ್ಚು ಮೋರ್ ಆರ್ ಗ್ರೇಟರ್. ಕೇಳಿತ್ತು ಟು ಆಸ್ಟ್. He asked camel who is greater or better between us. ಒಮ್ಮೆ ಕುದುರೆಗೆ ಒಂದು ಆಲೋಚನೆ ಬಂದಿತ್ತು. ನಮ್ಮಿಬ್ಬರಲ್ಲೂ ಯಾರು ಹೆಚ್ಚು ಎಂದು ಒಂಟೆಯನ್ನು ಕೇಳಿತ್ತು. ಅದಕ್ಕೆ ಒಂಟೆ, ಕುದುರೆಯಣ್ಣ, ನಾವಿಬ್ಬರು ಸಮಾನರು ಅಲ್ಲವೇ ಎಂದು ಹೇಳಿತ್ತು. ಅದಕ್ಕೆ for that. ಒಂಟೆ camel. ಕುದುರೆ ಅಣ್ಣ, ಅಣ್ಣ ಮೀನ್ಸ್ ಬ್ರದರ್. ಕುದುರೆ ಅಣ್ಣ ಮೀನ್ಸ್ ಬ್ರದರ್ ಹಾರ್ಸ್. ನಾವಿಬ್ಬರು ಮೀನ್ಸ್ both of us. ಸಮಾನರು, ಸಮಾನರು ಮೀನ್ಸ್ ಈಕ್ವಲ್. ಅಲ್ಲವೇ ರೈಟ್. ಓಕೆ. ಎಂದು ಹೇಳಿತ್ತು. ಎಂದು ಹೇಳಿತ್ತು ಮೀನ್ಸ್ he said. For that camel replied, both of us are equal, right? He told horse. ಆ ಮಾತಿನಿಂದ ಕುದುರೆಗೆ ಸಮಾಧಾನವಾಗಲಿಲ್ಲ. ಮಾತು ಮೀನ್ಸ್ ವರ್ಡ್. ಆ ಮಾತಿನಿಂದ ಮೀನ್ಸ್ by that word. ಕುದುರೆಗೆ for horse. ಸಮಾಧಾನ ಮೀನ್ಸ್ convinced ಆಗಲಿಲ್ಲ. He was not convinced. By that word, the horse was not convinced. ಅದಕ್ಕೆ ಒಂಟೆ, ಕುದುರೆಯಣ್ಣ, ನಾವಿಬ್ಬರು ಸಮಾನರು ಅಲ್ಲವೇ ಎಂದು ಹೇಳಿತ್ತು. ಆ ಮಾತಿನಿಂದ ಕುದುರೆಗೆ ಸಮಾಧಾನವಾಗಲಿಲ್ಲ. ಆಗ ಅದು, ಆನೆಯಣ್ಣ ಅಲ್ಲಿದ್ದಾನೆ, ಅವನನ್ನೇ ಕೇಳೋಣ ಬಾ ಎಂದಿತ್ತು. ಒಂಟೆ ಒಪ್ಪಿಕೊಂಡಿತ್ತು. ಆಗ ಅದು for that he said, ಆನೆ ಅಣ್ಣ ಬ್ರದರ್ ಎಲಿಫೆಂಟ್ ಅಲ್ಲಿದ್ದಾನೆ, he is there, ಅವನನ್ನೇ ಕೇಳೋಣ ಬಾ. ಕೇಳೋಣ ಮೀನ್ಸ್ ಲೆಟ್ಸ್ ಆಸ್ಕ್. ಅವನನ್ನೇ ಕೇಳೋಣ, ಲೆಟ್ಸ್ ಆಸ್ಕ್ ಹಿಮ್. ಬಾ ಕಮ್ ಲೆಟ್ಸ್ ಆಸ್ಕ್ ಹಿಮ್ ಎಂದಿತ್ತು. he said. ಒಂಟೆ ಕ್ಯಾಮಲ್ ಒಪ್ಪಿಕೊಂಡಿತ್ತು. ಒಪ್ಪಿಕೊಂಡು ಮೀನ್ಸ್ agreed. So for that he said, elephant brother is there, let's go and ask him. For that camel agreed also. ಆಗ ಅದು, ಆನೆಯಣ್ಣ ಅಲ್ಲಿದ್ದಾನೆ, ಅವನನ್ನೇ ಕೇಳೋಣ ಬಾ ಎಂದಿತ್ತು. ಒಂಟೆ ಒಪ್ಪಿಕೊಂಡಿತ್ತು.
ಒಪ್ಪಿಕೊಂಡಿತ್ತು. ಅವು ಆನೆಯ ಬಳಿಗೆ ಹೋದವು. ಬಳಿ ಮೀನ್ಸ್ ನಿಯರ್. ಹೋದವು they went. They went near to elephant. ಅವು ಆನೆಯ ಬಳಿಗೆ ಹೋದವು. ಕುದುರೆಯು ಆನೆಯಣ್ಣ, ನಮ್ಮಿಬ್ಬರಲ್ಲಿ ಯಾರು ಹೆಚ್ಚು ಎಂದು ನೀನು ಹೇಳಬೇಕು ಎಂದು ಕೇಳಿತ್ತು. ಕುದುರೆಯು the horse said, Brother elephant, ನಮ್ಮಿಬ್ಬರಲ್ಲಿ between us ಯಾರು ಹೆಚ್ಚು, who is better. ನೀನು means you, ಹೇಳಬೇಕು means tell. Okay, so horse asked elephant, you let us know who is better between both of us. ಕುದುರೆಯು ಆನೆಯಣ್ಣ, ನಮ್ಮಿಬ್ಬರಲ್ಲಿ ಯಾರು ಹೆಚ್ಚು ಎಂದು ನೀನು ಹೇಳಬೇಕು ಎಂದು ಕೇಳಿತ್ತು. ಆನೆಯು ಸ್ವಲ್ಪ ಹೊತ್ತು ಆಲೋಚಿಸಿ. ಸ್ವಲ್ಪ little, ಹೊತ್ತು time, ಆಲೋಚಿಸಿ means thinking. So the elephant thought for a while and said, ತಮ್ಮಂದಿರ ಯಾರು ಹೆಚ್ಚು ಎಂದು ಸುಮ್ಮನೆ ಹೇಳುವುದು ಸರಿಯಲ್ಲ. ತಮ್ಮಂದಿರ ಬ್ರದರ್ಸ್, ಯಾರು who, ಹೆಚ್ಚು more or better. ಸುಮ್ಮನೆ means simply, ಹೇಳುದು means to tell. ಸರಿಯಲ್ಲ, it's not right or correct. Now the elephant says, it's not easy to say, just simply say who is better. ತಮ್ಮಂದಿರ ಯಾರು ಹೆಚ್ಚು ಎಂದು ಸುಮ್ಮನೆ ಹೇಳುವುದು ಸರಿಯಲ್ಲ. ನಿಮ್ಮಿಬ್ಬರಿಗೆ ಓಟದ ಸ್ಪರ್ಧೆ ಏರ್ಪಡಿಸೋಣ. ನಿಮ್ಮಿಬ್ಬರಿಗೆ between both of you, ಓಟ run, ಸ್ಪರ್ಧೆ competition or race. ಓಟದ ಸ್ಪರ್ಧೆ means running race or running competition. ಏರ್ಪಡಿಸೋಣ, ಏರ್ಪಡಿಸು means arrange. So let's arrange a running race competition between both of you. ಆದರೆ ಸ್ಪರ್ಧೆಯು 2 ಸಲ ಇರಲಿ, ಅನಂತರ ತೀರ್ಮಾನಿಸೋಣ. ಆದರೆ but ಸ್ಪರ್ಧೆ race, 2 means 2, 2 ಸಲ means twice or 2 times. ಇರಲಿ, let it be, or ಇರಲಿ means be. ಅನಂತರ later, ತೀರ್ಮಾನಿಸೋಣ, ತೀರ್ಮಾನಿಸು means decide. So but let there be 2 competitions and then we will decide. ಎಂಬ ಸಲಹೆಯನ್ನು ನೀಡಿತ್ತು. ಎಂಬ ಸಲಹೆ means suggestion. ನೀಡಿತ್ತು means he gave. So he gave this suggestion. ಸ್ನೇಹಿತರಿಬ್ಬರು ಒಪ್ಪಿಕೊಂಡರು. ಸ್ನೇಹಿತರು means friends. ಇಬ್ಬರು means 2. ಒಪ್ಪಿಕೊಂಡರು agreed. Both of the friends agreed to this. ಸ್ನೇಹಿತರಿಬ್ಬರು ಒಪ್ಪಿಕೊಂಡರು. ಆನೆಯು ಸ್ಪರ್ಧೆಯ ಜಾಗ ಮತ್ತು ಸಮಯವನ್ನು ನಿರ್ಧರಿಸಿತ್ತು. So ಜಾಗ means ಸ್ಪರ್ಧೆ, you know it is race. ಜಾಗ means place. ಮತ್ತು and ಸಮಯ means time. ನಿರ್ಧರಿಸಿತ್ತು. ನಿರ್ಧರಿಸು means also it is decide, to decide. So elephant decided place and time for the competition. ಆನೆಯು ಸ್ಪರ್ಧೆಯ ಜಾಗ ಮತ್ತು ಸಮಯವನ್ನು ನಿರ್ಧರಿಸಿತ್ತು. ನೀವು ಈ ಬೇವಿನ ಮರದಿಂದ ಆರಂಭಿಸಿ ಆ ಕೊಳದವರೆಗೆ ಓಡಿ. ನೀವು, what is ನೀವು means you, both of you, right? ಬೇವು means neem. ಬೇವಿನ ಮರ means tree. ಬೇವಿನ ಮರ means neem tree. ಬೇವಿನ ಮರದಿಂದ means from the neem tree. ಆರಂಭಿಸಿ, ಆರಂಭ means start.
ಆ ಕೊಳ, ಕೊಳ means pond, ಕೊಳದವರೆಗೆ till that pond, ಓಡಿ, run. Both of you start from this neem tree and run till that pond. ನೀವು ಈ ಬೇವಿನ ಮರದಿಂದ ಆರಂಭಿಸಿ ಆ ಕೊಳದವರೆಗೆ ಓಡಿ. ನಾನು ಕೊಳದ ಹತ್ತಿರ ಇರುತ್ತೇನೆ ಎಂಬ ಸೂಚನೆ ನೀಡಿತ್ತು. ನಾನು, ಮೀ, ಕೊಳ ಮೀನ್ಸ್ ಪಾಂಡ್, ಹತ್ತಿರ ನಿಯರ್, ಇರು ಮೀನ್ಸ್ ಬಿ ದೇರ್. ಓಕೆ, ಸೂಚನೆ ನೋಟಿಸ್, ನೀಡಿತ್ತು ಗೇವ್. ಐ ವಿಲ್ ಬಿ ದೇರ್ ಎಟ್ ದ ಪಾಂಡ್, ಹಿ ಗೇವ್ ದಿಸ್ ನೋಟಿಸ್. ಆನೆಯು ಅಲ್ಲಿಗೆ ಹೋಯಿತು. ಅಲ್ಲಿಗೆ ಮೀನ್ಸ್ ದೇರ್ ಆರ್ ಎಟ್ ದಟ್ ಪ್ಲೇಸ್. ಹೋಯಿತು ವೆಂಟ್. ಎಲಿಫೆಂಟ್ ವೆಂಟ್ ದೇರ್. ಆನೆಯು ಅಲ್ಲಿಗೆ ಹೋಯಿತು. ಕುದುರೆ ಮತ್ತು ಒಂಟೆ ಓಡಲು ಶುರು ಮಾಡಿದವು. ದ ಹಾರ್ಸ್ ಆ್ಯಂಡ್ ಕ್ಯಾಮಲ್ ಸ್ಟಾರ್ಟೆಡ್ ರನ್ನಿಂಗ್. ಕುದುರೆ ಮತ್ತು ಒಂಟೆ ಓಡಲು ಶುರು ಮಾಡಿದವು. ಕುದುರೆಯೇ ವೇಗವಾಗಿ ಓಡಿ ಮೊದಲು ಗುರಿ ಮುಟ್ಟಿತ್ತು. ವೇಗ ಫಾಸ್ಟ್ ಆರ್ ಕ್ವಿಕ್ಲಿ. ಓಡಿ ರನ್. ಮೊದಲು ಫಸ್ಟ್, ಗುರಿ ದ ಫಿನಿಶಿಂಗ್ ಪಾಯಿಂಟ್, ಮುಟ್ಟಿತ್ತು reached. The horse ran quickly and reached the finishing point. ಗೆದ್ದ ಕುದುರೆ. ನೋಡಿದ್ದೀರಾ, ನಾನೇ ಹೆಚ್ಚು ಅಂತ ಗೊತ್ತಾಯಿತೆ. ಗೆದ್ದ ಮೀನ್ಸ್ ವಿನ್ನರ್. ನೋಡಿದ್ದೀರಾ, ಡಿಡ್ ಯು ಸಿ, ನಾನೇ ಹೆಚ್ಚು, ಐ ಆಮ್ ದ ಬೆಟರ್. ಗೊತ್ತಾಯಿತೆ, ಡಿಡ್ ಯು ಅಂಡರ್ಸ್ಟ್ಯಾಂಡ್. ಓಕೆ, ದ ವಿನ್ನರ್ ಹಾರ್ಸ್ ಸೆಡ್, ಡಿಡ್ ಯು ಸಿ, ನೌ ಯು ಗಾಟ್ ಟು ನೋ ದ್ಯಾಟ್ ಐ ಆಮ್ ಬೆಟರ್ ಒನ್. ಗೆದ್ದ ಕುದುರೆ, ನೋಡಿದ್ದೀರಾ, ನಾನೇ ಹೆಚ್ಚು ಅಂತ ಗೊತ್ತಾಯಿತೆ ಎಂದು ಜಂಬದಿಂದ ಹೇಳಿತು. ಜಂಬ ಮೀನ್ಸ್ ಪ್ರೈಡ್. ಹಿ ಟೋಲ್ಡ್ ವಿತ್ ಅ ಪ್ರೈಡ್. ಆನೆಯು, ಕುದುರೆಯೇ, ನಮ್ಮ ಒಪ್ಪಂದಂತೆ ಇನ್ನೊಂದು ಕಡೆ ಸ್ಪರ್ಧೆ ಇದೆ. ಒಪ್ಪಂದಂತೆ ಮೀನ್ಸ್ ಆಸ್ ಎಗ್ರೀಡ್. ಇನ್ನೊಂದು, another, ಕಡೆ, ಪ್ಲೇಸ್, ಸ್ಪರ್ಧೆ, ಕಾಂಪಿಟಿಷನ್, ಇದೆ, ಇಟ್ಸ್ ದೇರ್. The elephant said, horse, as we agreed, we have one more competition at another place. ಆನೆಯು, ಕುದುರೆಯೇ, ನಮ್ಮ ಒಪ್ಪಂದಂತೆ ಇನ್ನೊಂದು ಕಡೆ ಸ್ಪರ್ಧೆ ಇದೆ. ಅದು ಆಗಲಿ, ಅನಂತರ ಯಾರು ಹೆಚ್ಚು ಎಂಬುದನ್ನು ತೀರ್ಮಾನಿಸಬಹುದು ಎಂದಿತ್ತು. ಅನಂತರ ಮೀನ್ಸ್ ಲೇಟರ್. ಯಾರು, ಹೂ, ಎಂಬುದನ್ನು ಲೈಕ್ ದ್ಯಾಟ್. ತೀರ್ಮಾನಿಸು, ಟು ಡಿಸೈಡ್. ಸೊ he says, let that happen too. Later we will decide who is better. ಅದು ಆಗಲಿ, ಅನಂತರ ಯಾರು ಹೆಚ್ಚು ಎಂಬುದನ್ನು ತೀರ್ಮಾನಿಸಬಹುದು ಎಂದಿತ್ತು. ಓಹೋ, ಹಾಗೇ ಆಗಲಿ, ನಾನು ಸಿದ್ಧ. ಹಾಗೆ, ಲೈಕ್ ದಟ್. ಆಗಲಿ, ಹ್ಯಾಪನ್. ಸಿದ್ಧ ಮೀನ್ಸ್ ರೆಡಿ. ಓಹೋ, ಲೆಟ್ ಇಟ್ ಬಿ. ಲೆಟ್ ಇಟ್ ಹ್ಯಾಪನ್. ಐ ಆಮ್ ರೆಡಿ. ಎಂದು ಕುದುರೆ ಹೆಮ್ಮೆಯಿಂದ ಹೇಳಿತು. ದ ಹಾರ್ಸ್ ಟೋಲ್ಡ್ ವಿತ್ ದ ಪ್ರೈಡ್. ಆನೆಯು ಎರಡನೆಯ ಸಲದ ಓಟದ ಸ್ಪರ್ಧೆಯನ್ನು ಹೆಚ್ಚು ಮರಳು ಇರುವ ಜಾಗದಲ್ಲಿ ಏರ್ಪಡಿಸಿತ್ತು. ಸೊ ಎರಡನೇ ಸಲದ ಮೀನ್ಸ್ ದ ಸೆಕೆಂಡ್ ಟೈಮ್. ಹೆಚ್ಚು, ಮೋರ್. ಮರಳು, ಮರಳು ಈಸ್ ಸ್ಯಾಂಡ್, ಜಾಗ, ಪ್ಲೇಸ್. ಏರ್ಪಡಿಸಿತ್ತು ಮೀನ್ಸ್ arranged. The second time, elephant arranged the running competition in a place where there were more sand. ಅಲ್ಲಿ ಸ್ಪರ್ಧೆಯ ಆರಂಭ ಮತ್ತು ಗುರಿ ಮುಟ್ಟುವ ಜಾಗಗಳನ್ನು ಗುರುತಿಸಿತ್ತು. ಸೊ ಅಲ್ಲಿ ಮೀನ್ಸ್ ದೇರ್. ಸ್ಪರ್ಧೆ, ಕಾಂಪಿಟಿಷನ್, ಆರಂಭ, ಸ್ಟಾರ್ಟ್, ಮತ್ತು ಆ್ಯಂಡ್. ಗುರಿ ಮುಟ್ಟುವ, ಗುರಿ ಮೀನ್ಸ್ ಫಿನಿಶಿಂಗ್ ಪಾಯಿಂಟ್, ಮುಟ್ಟುವ ರೀಚಿಂಗ್ ಪ್ಲೇಸ್. ಓಕೆ, ಗುರುತಿಸಿತ್ತು means he marked. Okay, so he marked the starting and finishing place of the race.
ಅಲ್ಲಿ ಸ್ಪರ್ಧೆಯ ಆರಂಭ ಮತ್ತು ಗುರಿ ಮುಟ್ಟುವ ಜಾಗಗಳನ್ನು ಗುರುತಿಸಿತ್ತು. ಗುರಿ ಮುಟ್ಟಬೇಕಾದ ಸ್ಥಳದಲ್ಲಿ ಆನೆಯು ನಿಂತಿತ್ತು. ಸೊ ಗುರಿ ಮೀನ್ಸ್ ಫಿನಿಶಿಂಗ್ ಲೈನ್. ನಿಂತಿತ್ತು means stood. Sthala, place. So elephant went and stood at the place where he had marked the finishing line. ಗುರಿ ಮುಟ್ಟಬೇಕಾದ ಸ್ಥಳದಲ್ಲಿ ಆನೆಯು ನಿಂತಿತ್ತು. ಓಟದ ಸ್ಪರ್ಧೆ ಪ್ರಾರಂಭವಾಯಿತು. ಪ್ರಾರಂಭ means start. The running race started. ಮರಳಿನ ಮೇಲೆ ಒಂಟೆ ಸರಾಗವಾಗಿ ಓಡಿತ್ತು. ಮರಳು ಸ್ಯಾಂಡ್, ಮೇಲೆ ಓವರ್, ಸರಾಗವಾಗಿ ಈಸ್ಲಿ ಆರ್ ಸ್ಮೂತ್ಲಿ, ಓಡಿತ್ತು ran. So the camel ran over the sand smoothly or very easily. ಆದರೆ ಅಲ್ಲಿ ಕುದುರೆಗೆ ಓಡಲು ಕಷ್ಟವಾಯಿತು. ಆದರೆ ಬಟ್ ಅಲ್ಲಿ there ಓಡಲು to run ಕಷ್ಟವಾಯಿತು difficult, but it was difficult for horse to run there. ಎರಡನೆಯ ಸಲ ಓಟದ ಸ್ಪರ್ಧೆಯಲ್ಲಿ ಒಂಟೆ ಗೆದ್ದಿತ್ತು. ಗೆದ್ದಿತ್ತು means won. ಎರಡನೆಯ ಸಲ second time ಸ್ಪರ್ಧೆಯಲ್ಲಿ in the competition. So second time the camel won the race or ಕಾಂಪಿಟಿಷನ್. ಎರಡನೆಯ ಸಲ ಓಟದ ಸ್ಪರ್ಧೆಯಲ್ಲಿ ಒಂಟೆ ಗೆದ್ದಿತ್ತು. ಆಗ ಸೋತ ಕುದುರೆಗೆ ತನ್ನ ತಪ್ಪಿನ ಅರಿವಾಯಿತು. ಸೋತ ಲಾಸ್ಟ್, ತಪ್ಪು ಮಿಸ್ಟೇಕ್, ತನ್ನ ಹಿಸ್, ಅರಿವು ಮೀನ್ಸ್ ರಿಯಲೈಸ್ಡ್. Okay, now the lost horse realized his mistake. ಆಗ ಸೋತ ಕುದುರೆಗೆ ತನ್ನ ತಪ್ಪಿನ ಅರಿವಾಯಿತು. ಆನೆ ಮತ್ತು ಒಂಟೆಯ ಹತ್ತಿರ ಕ್ಷಮೆ ಕೇಳಿತ್ತು. Here, normally the word hattira means near, but here in this context it means to them. Okay, ಕ್ಷಮೆ, to be sorry. So he asked sorry to elephant and the horse. ಆನೆಯು, ತಮ್ಮಂದಿರ, ನಿಮ್ಮಲ್ಲಿ ಯಾರು ಹೆಚ್ಚು ಅಲ್ಲ ಕಡಿಮೆಯೂ ಅಲ್ಲ. The elephant said, brothers, ನಿಮ್ಮಲ್ಲಿ, okay, ಯಾರು ಹೆಚ್ಚು ಅಲ್ಲ. Nobody is better and nobody is lesser also. Allah means no. ನಿಮ್ಮಲ್ಲಿ ಯಾರು ಹೆಚ್ಚು ಅಲ್ಲ ಕಡಿಮೆಯೂ ಅಲ್ಲ. ಪ್ರತಿಯೊಬ್ಬರಲ್ಲಿಯೂ ಅವರದೇ ಆದ ವಿಶೇಷತೆ ಇರುತ್ತದೆ. ಪ್ರತಿಯೊಬ್ಬ, ಈಚ್ ಒನ್, ಅವರದೇ ಆದ, their own, ವಿಶೇಷತೆ, ಸ್ಪೆಷಾಲಿಟಿ. ಈಚ್ ಒನ್ ವಿಲ್ ಹ್ಯಾವ್ their own ಸ್ಪೆಷಾಲಿಟಿ. ಪ್ರತಿಯೊಬ್ಬರಲ್ಲಿಯೂ ಅವರದೇ ಆದ ವಿಶೇಷತೆ ಇರುತ್ತದೆ. ನೀವಿಬ್ಬರು ಒಳ್ಳೆ ಗೆಳೆಯರಾಗಿದ್ದವರು. ನೀವಿಬ್ಬರು ಮೀನ್ಸ್ ಬೋತ್ ಆಫ್ ಯು. ಒಳ್ಳೆಯ, ಗುಡ್, ಗೆಳೆಯರಾಗಿದ್ದವರು, ವೆ ಗುಡ್ ಫ್ರೆಂಡ್ಸ್. Both were good friends. ಮುಂದೆಯೂ ಹಾಗೆಯ ಇರಿ. ಮುಂದೆಯೂ ಹಾಗೆಯ ಇರಿ means hereafter also be like that. ಮುಂದೆಯೂ ಹಾಗೆಯ ಇರಿ. ಗೆಳೆತನದ ಆನಂದವನ್ನು ಹಂಚಿಕೊಂಡು ಬಾಳಿರಿ ಎಂದು ಹೇಳಿತ್ತು. So live by sharing the happiness of the friendship. ಆನಂದ means happiness. ಗೆಳೆತನದ means of friendship. ಹಂಚಿಕೊಂಡು, by sharing or keeping with yourself. ಬಾಳಿರಿ, live by sharing the happiness of the friendship. ಗೆಳೆತನದ ಆನಂದವನ್ನು ಹಂಚಿಕೊಂಡು ಬಾಳಿರಿ ಎಂದು ಹೇಳಿತು. ಕುದುರೆ ಮತ್ತು ಒಂಟೆ ಆನೆಗೆ ಧನ್ಯವಾದಗಳನ್ನು ತಿಳಿಸಿದವು. ತಿಳಿಸು means inform or mention. Okay, so the horse and the camel thanked elephant. ಕುದುರೆ ಮತ್ತು ಒಂಟೆ ಆನೆಗೆ ಧನ್ಯವಾದಗಳನ್ನು ತಿಳಿಸಿದವು.
ಎಂದಿನಂತೆ ಗೆಳೆಯರಾಗಿ ಖುಷಿಯಾಗಿದ್ದವು. ಎಂದಿನಂತೆ means as usual. ಗೆಳೆಯರಾಗಿ being friends. ಖುಷಿ means happy. As usual they were happy being friends. ಎಂದಿನಂತೆ ಗೆಳೆಯರಾಗಿ ಖುಷಿಯಾಗಿದ್ದವು. The moral of the story is ಗೆಳೆತನ ಸಹಬಾಳ್ವಿಗೆ ಸೋಪಾನ. Friendship is the base of togetherness, or friendship is a coexistence. ಗೆಳೆತನ ಸಹಬಾಳ್ವಿಗೆ ಸೋಪಾನ. Let me summarize the whole story in English. The horse and camel were good friends. They were living together in the same place. They were searching and eating food together. Once, horse had a thought. He asked camel, "Who is better between us?" For that, camel replied, "Both of us are equal, right?" But the horse was not convinced with that. The horse said, "See, elephant is there. Let's go to him and ask him." For that, the camel agreed. They both went to the elephant. The horse asked, "You let us know who is better between us." Now, the elephant says, "It's not easy to say who is better between you both. Let's arrange a running competition." But he gave a suggestion. There must be 2 competitions. The horse and a camel agreed. The elephant decided the place and time for the competition. Both of you start from the neem tree and run till that pond. I will stand at the pond, the finishing point. The horse and the camel started running. The horse ran quickly and reached the finishing point first. The winner horse said with pride, "Did you see? You got to know now who is better." The elephant said, "Horse, we agreed that there will be 2 competition and there will be 1 more competition at another place. So let that happen. Then we will decide the winner." The horse replied, "Oh ho, let it be. Let that happen," he told with pride. Second time, elephant arranged the race in the place with more sand. He marked the starting and finishing point of the race. Elephant stood at the place where he marked the finishing line. The competition started. The camel easily ran over the sand and it was very difficult for the horse to run. The camel won the race. The lost horse realized his mistake and said sorry to elephant and camel. Elephant said, "Brothers, nobody is less and better between you. Each one has their own speciality. Live by sharing the happiness of friendship." The horse and the camel thanked the elephant. They were happy being friends together. So this is the story of the chapter Geletana, which means friendship. Okay, and please do like and share our video. Thank you.